ಇದು ಹಾಂ. ಬಟ್ ಅದ್ರ ಮೂರಲ್ಲಿ ಇದು ಮೂರು ಸ್ವಲ್ಪ ಡಿಫ್ರೆಂಟ್ ಚಿಲ್ಲಿ, ಇದು ಉಪ್ಪು, ಸಾಲ್ಟ್ ಜಾಸ್ತಿ ಇದೆ. ಇದೊಂಥರ ಕೈ ಸ್ವಲ್ಪ ಕೈ ಉಪ್ಪು ಎಲ್ಲ ಮಿಕ್ಸ್ಡ್. ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಹಿಂದಿನ ಎಪಿಸೋಡಲ್ಲಿ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡೋರದ್ದು ವಿಡಿಯೋ ಮಾಡಿದ್ದೆ. ಸೊ ಇವಾಗ ಇದು ನನ್ನ ಹಿಂದಿನ ಎಪಿಸೋಡ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಯಾವುದಾದ್ರೂ ಹಳೆ ಬಟ್ಟೆನ ತೊಗೊಂಬನ್ನಿ ಅಂತ ಅವ್ರು ಹೇಳಿರ್ತಾರೆ ನಮಗೆ. ಸೊ ಹಳೆ ಪ್ಯಾಂಟು, ಹಳೆ ಟೀ ಶರ್ಟು, ಯಾವುದಾದ್ರೂ ಹಳೆ ಬಟ್ಟೆ ಅದು ಏನಾದರೂ ತೊಗೊಂಬಂದರೆ ಅದರದ್ದೊಂದು ಸರ್ಪ್ರೈಸ್ ಇದೆ ಅಂತ. ಸರ್ಪ್ರೈಸ್ ಏನಂದರೆ ನಾವು 100 ರೂಪೀಸ್ಗೆ ಒಂದು ಬ್ಯಾಗ್ನ ಮಾಡ್ಕೊಬೋದು. ಅದೇ ಸರ್ಪ್ರೈಸ್ ಆ್ಯಕ್ಚುಲಿ ಹೋಲ್ ಇದರಲ್ಲಿ ಇದ್ದಿದ್ದು. ಸೊ ಇವರು ಇವಾಗ ನಾವು ಜೀನ್ಸ್ ಕೊಟ್ಟಿದ್ದೀವಿ ಮತ್ತು ನಾನೊಂದು ಬೆಡ್ಶೀಟ್ ಕೊಟ್ಟಿದ್ದೀನಿ, ಅದರದ್ದು ಇವರು ಆ್ಯಕ್ಚುಲಿ ಬ್ಯಾಗ್ ಮಾಡ್ತಿದ್ದಾರೆ. ಸೊ ಹೊಲಿಯೋ ಪ್ರೊಸೆಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅಕ್ಷಯ ಕಲ್ಪದ್ದು ಕೆಲವು ಪ್ರಾಡಕ್ಟ್ಸ್ ಇದೆ. ಸೊ ಆ ಪ್ರಾಡಕ್ಟ್ಸ್ನ ಇವಾಗ ಅವ್ರು ಸ್ಯಾಂಪಲಿಂಗ್ ತೋರಿಸ್ತಾರೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. In the same way, we'll take the milk, we'll boil to 90 degrees Celsius. After that, we are adding sour curd. ಹುಳಿ ಮೊಸರು ಹಾಕ್ತೀವಿ ನಾವು. ಸಿಟ್ರಿಕ್ ಆ್ಯಸಿಡ್, ಲೆಮನ್, ವಿನೆಗರ್ ಅದೇನೇ ಯೂಸ್ ಮಾಡಲ್ಲ. ಜಸ್ಟ್ ಸೋರ್ ಕರ್ಡ್ ಯೂಸ್ ಮಾಡ್ತೀವಿ ನಾವು. ಸೋರ್ ಕರ್ಡ್ ಹಾಕಿದ್ರೆ ಅದು ಹೊಡೆಯುತ್ತೆ. ಹೊಡೆದಾದ್ಮೇಲೆ ಅದು ಹೂಪ್ಸಿಗೆ ಹಾಕಿ ಅದನ್ನು ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡಿ ವಾಟರಿ ಪೋರ್ಷನ್, ಬೇ ಪೋರ್ಷನ್ ಎಲ್ಲ ರಿಮೂವ್ ಮಾಡಿ ಅದನ್ನು ಚಿಲ್ ಮಾಡಿ ಪ್ಯಾಕ್ ಮಾಡ್ತೀವಿ. ವ್ಯಾಕ್ಯೂಮ್ ಸೀಲ್ ಮಾಡಿ ವಿಲ್ ಡಿಸ್ಪ್ಯಾಚ್. In paneer we have two variants. One is malai paneer, another one is high protein paneer. Malai paneer andre kene high protein andre this will having 56 gram of protein per 200 gram of paneer. Idu ಸ್ವಲ್ಪ harder irutte when compared to the malai paneer. This is because we are increasing the protein, right, by adding SNF, skim milk powder. That is why it will be having harder body when compared to the malai paneer. ಇದರಲ್ಲಿ ಏನು ಪ್ರೋಟೀನ್ ಪರ್ಸೆಂಟೇಜ್? ಅದರಲ್ಲಿ 23%, 23 per 40 38% ಇರುತ್ತೆ ಇದು. 56. In Akshay Kalpa we have two variants of cheese. One is pizza cheese, another one is cheddar cheese. Among cheddar cheese, smoked cheese, chili cheese, pepper cheese and aged cheese is there. ಚೀಸ್ ಯಾವ ಥರ ಮಾಡ್ತಾರೆ ಅಂತ ಅಂದರೆ, ವಿಲ್ ಟೇಕ್ ದ ಮಿಲ್ಕ್, ವಿಲ್ ಹ್ಯಾಡ್ ದ ರೆನೆಟ್ ಎನ್ಸೈಮ್ ಇರುತ್ತೆ. ಚೀಸಿಗೆ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ ಇರುತ್ತೆ. ಆ ಎನ್ಸೈಮ್ನ ಹಾಕಿ ಅದು ಕರ್ಡ್ಲಿಂಗ್ ಮಾಡ್ತಾರೆ. ಫಸ್ಟು ಕರ್ಡ್ಲಿಂಗ್ ಮಾಡಿ ಸ್ಲೋ ಕುಕ್ಕಿಂಗ್ ಮಾಡ್ತಾರೆ. ಕುಕ್ಕಿಂಗ್ ಮಾಡಿ ವಾಟರಿ ಪೋರ್ಷನ್ ಎಲ್ಲ ರಿಮೂವ್ ಮಾಡಿ ಅದನ್ನು ಮಿಲ್ ಮಾಡಿ ಅದನ್ನು ಸ್ಲೈಸ್ ಮಾಡ್ತಾರೆ. ಫಾರ್ ಸ್ಮೋಕ್ಡ್ ಚೀಸ್ ವಿಲ್ ಯೂಸ್ ಕೋಕೋನಟ್ ಕಾಯಿಲ್ ಇಂದ ಬರೋ ಸ್ಮೋಕ್ನ ವಿಲ್ ಕುಕ್ ದಟ್ ಚೀಸ್ ಇನ್ ದಟ್ ಸ್ಮೋಕ್. ಆ ಸ್ಮೋಕ್ನ ಇಲ್ಲಿ ಯುಟಿಲೈಸ್ ಮಾಡ್ತೀವಿ. ಇನ್ನು ಬಟರ್ ಮಿಲ್ಕ್ ಇದೆ. ಅಮಾಂಗ್ in Akshay Kalpa we have two variants of buttermilk. One is plain buttermilk, another one is spiced buttermilk. For plain buttermilk we will take the curd and we will blend with the water and we will add Himalayan pink salt. For spiced one we will extract the juice of coriander, ginger and chilies. We will use it. Other than dairy products we have non-dairy products like virgin coconut oil and cold pressed coconut oil, ragi laddu and peanut laddu, like that. You can taste this cheese. Okay, sure. ಇಲ್ಲಿ ನಮಗೆ ಸ್ಯಾಂಪಲ್ ಟೇಸ್ಟ್ಗೆ ಅಂತ ಇಟ್ಟಿದ್ದಾರೆ. ಸೊ 6 ವೆರೈಟಿ ಆಫ್ ಬಟರ್ ಇದೆ. ಈ ಬಟರ್ನ ಟೇಸ್ಟ್ ಮಾಡಿ ನಾವು ಹೇಗಿದೆ ಅಂತ ಹೇಳ್ತೀವಿ. ಸೊ ನನ್ನ ವೈಫ್ ಇದನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ ಹೇಗಿದೆ. ಸ್ವಲ್ಪ ಸಾಲ್ಟಿ ಆಗಿದೆ. ಆಯಿತು. ನೆಕ್ಸ್ಟ್ ಟೇಸ್ಟ್ ಮಾಡೋಣ. ಯಾ ಪೂರಾ ಟೇಸ್ಟ್ ಮಾಡ್ತಿದ್ದಾವೆ. ಚೂರತ್ತಿ ಮಸ್ತ್ ಸಾಲ್ಟಿ ಅದೊಂದು.
ಇದು ಓಕೆ. ಹೇಗಿದೆ? ಇದು ಸಾಲ್ಟ್ ಇಲ್ಲ, ನಾರ್ಮಲ್ ಆಗಿದೆ. ಹೌದಾ? ಇನ್ನ ಚಿಲ್ಲಿ ಫ್ಲೇವರ್ ಇದೆ. ಹೌದು, ರೆಡ್ ಇದೆ ಅಂದರೆ ಚಿಲ್ಲಿ ಇದೆ ಅಂತ ಅರ್ಥ ಅಲ್ಲ? ಕೇಳಿದ್ದು. ಇದು ಆ್ಯಕ್ಚುಲಿ ಏನು ನೀವು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀರಲ್ಲ, ಇದೇನು ಅಂತ ಗೊತ್ತಾ? ಬಟರ್ ಇದು. ಹೌದು, ಶೋರಾ? ಇದು ಮಾಡ್ತೇನೆ ಲಾಸ್ಟ್ ಇದು. ಇದು ನಾರ್ಮಲ್ ಆಗಿದೆ. ಏನದು? ಬಟರನ್ನ? ಬಟರ್ ಅದು. ಇದು ಇದು ಮೂರು ನನಗೆ ಏನು ಡಿಫ್ರೆನ್ಸ್ ಕಾಣಿಸಿಲ್ಲ. ಹೌದಾ? ಸೇಮ್ ಇದೆ. ಯಾವ್ದು ಮೂರು? ಇದು ಇದು ಅದು. ಬಟ್ ಅದ್ರ ಮೂರಲ್ಲಿ ಇದು ಮೂರು ಸ್ವಲ್ಪ ಡಿಫ್ರೆಂಟ್. ಚಿಲ್ಲಿ, ಇದು ಉಪ್ಪು, ಸಾಲ್ಟ್ ಜಾಸ್ತಿ ಇದೆ. ಇದೊಂಥರ ಕೈ ಸ್ವಲ್ಪ ಕೈ ಉಪ್ಪು ಎಲ್ಲ ಮಿಕ್ಸ್ಡ್. ಏನದು? ಇದು ಗೀ ಯೋಗರ್ಟ್, ಗ್ರೀಕ್ ಯೋಗರ್ಟ್, ಮ್ಯಾಂಗೋ. ಸರ್ ಮುಗಿಸ್ಕೊಂಡ್ರೆ ಟೆಂಡರ್ ಕೋಕೋನಟ್ ಈಗ ಹೋಗಿದ್ದಾರೆ ನೋಡಿ, ಸ್ಟ್ರೈಟ್ ಹೋಗಿ. ಅಲ್ಲ, ಈಗ ಎಷ್ಟೇ ಕೊಡ್ತಾರೆ ಆಮೇಲೆ. ಇದು ಹೇಗಿದೆ ಟೇಸ್ಟ್? ಚೆನ್ನಾಗಿದೆ, ಕ್ರೀಮಿ ಆಗಿದೆ. ಬಾ ಟೇಸ್ಟ್ ಅಂತನಾ? ಬಟ್ ಇದಕ್ಕೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕು, ಡೈಜೆಸ್ಟ್ ಆಗುತ್ತೆ. ಬಟ್ ಇದಕ್ಕೆ ಎನರ್ಜಿ ನಿಮ್ದು ಬ್ಯಾಗ್ ಫೈನಲ್ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಗ್ ಮಾಡಿ ಕೊಟ್ಟಿದ್ದಾರೆ. ಇದು ಅಂದ್ರೆ ಓಲ್ಡ್ ಜೀನ್ಸ್ ಕೊಟ್ಟಿರೋದು ನಾವು. ಓಕೆ. ಓಲ್ಡ್ ಜೀನ್ಸ್ ಅನ್ನು ಅವರು ಈ ತರ ಮಾಡಿ ಕೊಟ್ಟಿದ್ದಾರೆ. ಅದ್ರ ಇನ್ನೆರಡು ಬ್ಯಾಗು ನೋಡಿ, ಪಾಕೆಟ್ಸ್ ಇದೆ. ಇದು ಆಕ್ಚುಲಿ ಜೀನ್ಸ್ ಪಾಕೆಟ್ ಇದು. ಅದನ್ನೇನು ಆಲ್ಟರ್ ಮಾಡಿಲ್ಲ. ಓಕೆ. ಸೊ ಇದೆಲ್ಲ ಇಡಿ ಅಂತ ನಾವೇ ಹೇಳಿರೋದು. ಓಕೆ. ಸೊ ನಮ್ಮದೇ ಓನ್ ಬ್ರ್ಯಾಂಡ್ ಇರಲಿ ಅಂತನೋ? ಅಂದರೆ ಅವ್ರದ್ದು ಲೋಗೋ ಬೇಡ, ನಮ್ಮದೇ ಬ್ರ್ಯಾಂಡ್ ಇರಲಿ. ಆಯಿತು. ಇನ್ನು 3 ಮಾಡಿದ್ದಾರೆ, ಅಂದರೆ 2 ಜೀನ್ಸಲ್ಲಿ ಅವ್ರು 3 ಮಾಡಿ ಕೊಟ್ಟಿದ್ದಾರೆ. ಓಕೆ. ನೋಡಿ, ಇದೊಂದು ಈ ಥರ ಬರುತ್ತೆ. ಈ ಥರ ಪಾಕೆಟ್ ಇರುತ್ತೆ. ಈ ಕಡೆ ನಾನು ಹಾಕೋಬಹುದು ನಿಮಗೆ ಇನ್ ಕೇಸ್ ಲೋಗೋ ಬೇಡ ಅಂತಂದರೆ. ಓಕೆ. ನೋಡಿ ಹೀಗೆ ಪಾಕೆಟ್ಸ್ ಈ ಥರ. ಇನ್ನೊಂದು ಸ್ಲಿಂಗ್ ಬ್ಯಾಗ್ ಥರ ಮಾಡಿ ಕಟ್ಟಿದ್ದಾರೆ. ವಾಟರ್ ಬಾಟ್ಲಿಗೆ ಈ ಥರನೂ ಹಾಕ್ಕೋಬೋದು ಇದನ್ನು, ಈ ಥರ. ಇಲ್ಲ ಅಂದರೆ ಇದನ್ನು ನೋಡಿ, ಇಲ್ಲಿ ಈ ಥರ ಹಾಕಿದ್ರೆ ಪಾಕೆಟ್ಸ್ ಇರುತ್ತೆ. ಹೀಗೆ ಮಾಡಿ. ಸೊ ಇದರಲ್ಲಿ ಎಷ್ಟು ಪಾಕೆಟ್ಸ್ ಇದೆ? ಇದರಲ್ಲಿ ಒಂದು ಪಾಕೆಟ್. ಹೀಗೂ ಹಾಕ್ಕೋಬೋದು. ಅದರಲ್ಲೆಲ್ಲ ಎಷ್ಟು ಪಾಕೆಟ್ ಇದೆ? ಅದರಲ್ಲೆಲ್ಲ ನಾರ್ಮಲ್ ನಿಮ್ಮ ಜೀನ್ಸಲ್ಲಿ ಇರುತ್ತಲ್ಲ ಬ್ಯಾಗಲ್ಲಿ, ಅದೇ ಪಾಕೆಟನ್ನು ಇಟ್ಟಿದ್ದಾರೆ. ಅವ್ರೇನು ಆಲ್ಟರ್ ಮಾಡ್ಲಿಕ್ಕೆ ಹೋಗಿಲ್ಲ. ಅದರದ್ದು ಇದು ಇಟ್ಟಿದ್ದಾರೆ, 2ರಲ್ಲೂ ಇಟ್ಟಿದ್ದಾರೆ. ಓಕೆ. ಇದು ನೋಡಿ ಈ ಥರ. ಇದ್ರಲ್ಲಿ ನಿಮಗೆ ಬೇಕಂದ್ರೆ ಏನಾದರೂ ಮಾಡ್ಕೋಬಹುದು ಡಿಸೈನ್ಸ್, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಂಡು. ಇದು ನಮಗೆ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋದ್ರಿಂದ ನಾವು ಅದೇ ಕೊಡ್ತೀವಿ. ಅಂದರೆ ನೀವು ಇವಾಗ ನಾರ್ಮಲ್ ಆಗಿ ಶಾಪಿಗೆಲ್ಲ ಹೋಗಿ ತಗೊಳ್ಳೋದಾದ್ರೆ 600-700 ಇರುತ್ತೆ, ಕಮ್ಮಿ ಅಂದರೆ 400 ಇರುತ್ತೆ. ಇಲ್ಲಿ ನಿಮಗೆ 100 ಕೊಟ್ಟರೆ ಸಾಕು. ಅದು ಹಳೆ ಜೀನ್ಸಲ್ಲಿ. ನಿಮ್ಮ ಹಳೆ ಜೀನ್ಸೇ ಬೇಕು ಅಂದೆಲ್ಲ ಯಾವ ಕ್ಲೋತ್ ಕೊಟ್ಟರು ಈ ಥರ ಬ್ಯಾಗ್ ಮಾಡಿ ಕೊಡ್ತಾರೆ.
ಹೌದಾ ಜೀನ್ಸೇ ಬೇಕಾಗಿಲ್ಲ. ಜೀನ್ಸೇ ಬೇಕಂತ. ಜೀನ್ಸಲ್ಲಿ ಪ್ಲಸ್ ಏನಂದರೆ ಪಾಕೆಟ್ಸ್ ಬಂದ್ಬಿಡುತ್ತೆ. ಮತ್ತೆ ಸ್ವಲ್ಪ ನೋಡೋಕೆ ಲುಕ್ ಆಗಿರುತ್ತೆ ಅಂತ ನಾವು ಜೀನ್ಸ್ ತಂದಿದ್ದೀವಿ ಅಷ್ಟೇ. ಓಕೆ, ಬಟ್ ಇದು ಹಳೇದಿದ್ದಂಗಿಲ್ಲ, ಇರಲಿ. ಅಂದರೆ ಇದು ನಮಗೆ ಸ್ವಲ್ಪ ಫಿಟ್ಟಿಂಗ್ ಸ್ವಲ್ಪ ಇದಾಗುತ್ತೆ ಅಂತ ಓಲ್ಡ್ ಒಂದು 3 years ಬ್ಯಾಕ್ ಜೀನ್ಸನ್ನು ನಾವು ಕೊಟ್ಟಿರೋದು. ಇವಾಗ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಆಯ್ತು, ಇನ್ನು ಬೇರೆಯವರು ಮಾಡಿದ್ದಾರೆ, ಅವ್ರದ್ದು ಆಗ್ತಾ ರೆಡಿ ಆಗ್ತಿದೆ, ಅದನ್ನು ನಾವು ತೋರಿಸ್ತೇವೆ ಔಟ್ಪುಟ್. ಎಲ್ಲ ಅಲ್ಲೇ ರೆಡಿ ಆಗ್ತಾ ಇದೆಯಲ್ಲ ಹಿಂದ್ಗಡೆ. ರೆಡಿ ಆಗ್ತಿದೆ. ಅವರು ಅಂದರೆ ನಾರ್ಮಲ್ ಈ ಕುರ್ತಾ ಟಾಪ್ ಕೊಟ್ಟಿದ್ದಾರೆ ಅವರು, ಅಂದರೆ ಅವ್ರು ತಂದಿಲ್ಲ ಅಂತ ಅವ್ರು ಕುರ್ತಾ ಕೊಟ್ಟಿದ್ದಾರೆ. ಅದು ನೋಡುವ ಔಟ್ಪುಟ್ ರೆಡಿ ಬೆಡ್ಶೀಟ್ ಆದಮೇಲೆ ಅವಾಗಲೇ ಕೊಡ್ತೀರಾ ಅಂತ ಹೇಳಿದ್ರೆ ಅದನ್ನ ಗೊತ್ತಾ ಅಲ್ವಾ? ಬೆಡ್ಶೀಟ್ ನಂಗೆ ಬೇಡ ಅಂತ ಅನ್ನಿಸ್ತು. ಬೇಡ ಅಂತ ಜೀನ್ಸ್ ಸಾಕು. ಅನಿಸಿತ್ತಲ್ಲ ಸಾಕು. 100 rupees ತಗೋತಾರೆ ನಿಮಗೆ ಪರ್ ಬ್ಯಾಗ್. ಇದು ಆ್ಯಕ್ಚುಲಿ ಸರ್ಪ್ರೈಸ್ ಇದ್ದಿದ್ದಲ್ಲ. ಹಾಂ, ಇದು ಸರ್ಪ್ರೈಸಿಂಗ್. ಅದಕ್ಕೆ ಏನು ಮಾಡ್ತಾರೆ ಏನು ಅಂತ ಹೇಳಿರಲಿಲ್ಲ. ಹೇಳಿರಲಿಲ್ಲ, ಅಂದರೆ ಓಲ್ಡ್ ಕ್ಲೋತ್ಸ್ ಕ್ಯಾರಿ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಇನ್ ಫ್ಯೂಚರಲ್ಲಿ ಅವ್ರು ಸರ್ಪ್ರೈಸ್ ಕೊಡಬೇಕಂದ್ರೆ ಹೇಗೆ? ನೀವೆಲ್ಲ ರಿವೀಲ್ ಮಾಡ್ತಿದ್ದೀರಲ್ಲ ಅಲ್ಲಿ. ಅದು ಪರವಾಗಿಲ್ಲ, ಗೊತ್ತಾಯ್ತಂದ್ರೆ ನಾವು ಮಾತ್ರ ಅಲ್ಲ, ಇವಾಗ ತುಂಬ ಜನ ಯೂಟ್ಯೂಬರ್ಸ್ ಮಾಡಿ ಹಾಕಿದ್ದಾರೆ ಅಕ್ಷಯ ಕಲ್ಪ. ಪರವಾಗಿಲ್ಲ. ಪರವಾಗಿಲ್ವಾ? ಹ್ಞೂ. ಆಯಿತು. ಬುಕ್ಸ್ ಒಂದು ಸ್ವಲ್ಪ ಇದೆಲ್ಲ ಇದೆ ಡಿಸೈನ್. ಡಿಸೈನ್ಸ್ ಇದೆ. ಹೌದು, ಅವ್ರು ಹೇಳುದು ಬೆಡ್ಶೀಟಲ್ಲಿ ಮಾಡಿಸಿ ಒಂದು ಚೆನ್ನಾಗಿ ಏನು ಚೈತು ನಮ್ದು ಅಷ್ಟೇನು ಚತ್ತದ ಅಲ್ಲಿ 6 ಮಂತ್ ಮತ್ತೊಂದು ಮಂತ್ ಅಂದರೆ ಎರಡು ರಡ್ ಮಾಡಿ 2 ಬೇಡ, ಒಂದು ಸಾಕು. ಮುರ್ಚಿ ನೀವು ಅರ್ಧ ಕಟ್ ಮಾಡಿಕೊಟ್ಟು ಇನ್ನರ್ಧ ರೆಡಿ ಮಾಡಿದ್ರಲ್ವಾ? ಆಗ ಆವ ರೆಡ್. ರಡ್ ಹಾಂ, ಆಯ್ತು, ಹಾಗಾದ್ರೆ ರೆಡ್ ಮಾಡಿ. ಅದೇ ಹಂಗೆ ಮಾಡಿ ನೀನು ಒಬ್ಬರೇ ಮುಗಿಸಲ್ಲ, ಯಾರನ್ನ ಕರೆಯೋಕೆ ಹೋಗ್ಬೇಡ, ನೀನು ಒಬ್ಬರೇ ಮುಗಿಸ.